ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮಗೆ ಈಸಿ ಆಗಿ ಸಿಂಪಲ್ ಬಟ್ ಜೆನ್ಯೂನ್ ಆದಂಥ ಒಂದು ವರ್ಕ್ ಫ್ರಮ್ ಹೋಮ್ನ ತೊಗೊಂಡು ಬಂದಿದ್ದೀನಿ. ಯಾರೆಲ್ಲ ನನಗೆ ಕಾಲಿಂಗ್ ವರ್ಕ್ ಬೇಡ, ಸೇಲ್ಸ್ ವರ್ಕ್ ಬೇಡ, ಚಾಟ್, ಟೈಪಿಂಗ್, ಇಮೇಲ್ ವರ್ಕ್ ಕೂಡ ನನಗೆ ಬೇಡ ಅಂತಿದ್ರು, ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಹಾಗೆ ಒಳ್ಳೆ ಆಪರ್ಚುನಿಟಿನ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಇಲ್ಲಿ ಜಸ್ಟ್ ನೀವು ಒಂದು ವಿಡಿಯೋನ ಪೋಸ್ಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ಹೌದು, ರೋಲ್ ಬಂದು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅನ್ನೋ ರೋಲು. ಇಲ್ಲಿ ನೀವು ನಿಮ್ಮ ಕಂಪ್ನಿ ಅಥವಾ ನಿಮ್ಮ ಕ್ಲೈಂಟ್ಗಳ ರೀಲ್ಸ್ಗಳನ್ನ ಪೋಸ್ಟ್ ಮಾಡಬೇಕಾಗಿರುತ್ತೆ. ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ಅವರು ಕಳಿಸೋವಂಥ ವೀಡಿಯೋನ ಜಸ್ಟ್ ಪೋಸ್ಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ಸೊ ಇದು ಯಾರಿಗೂ ಗೊತ್ತಿಲ್ಲ ಅನ್ನೋ ಹಾಗೇನಿಲ್ಲ. ನೀವು ನಿಮ್ಮ ರೀಲ್ಸ್ಗಳನ್ನ ಪೋಸ್ಟ್ ಮಾಡೇ ಮಾಡ್ತೀರಾ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನ ಸರ್ಚ್ ಮಾಡಿದ್ರೆ ಸಾಕಷ್ಟು ವೀಡಿಯೋಸ್ಗಳು ಸಿಗುತ್ತೆ, ಕಂಪ್ಲೀಟ್ ಟ್ಯುಟೋರಿಯಲ್ಸ್ ಇರುತ್ತೆ, ಅದನ್ನು ನೀವು ಮಾಡ್ಬೋದು. ಹಂಗೂ ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ChatGPT ಯೂಸ್ ಮಾಡಿದರೆ ನಿಮಗೆ ಡಿಸ್ಕ್ರಿಪ್ಷನಿಂದ, ಟೈಟಲಿಂದ ಕಂಪ್ಲೀಟಾಗಿ ಅದೇ ಕೊಟ್ಬಿಡುತ್ತೆ. ಸೊ ಅದನ್ನು ನೀವು ಟ್ರೈ ಮಾಡ್ಬೋದು. ಇನ್ನು ಎಲಿಜಿಬಿಲಿಟೀಸ್ ನೋಡಿದರೆ ಯಾರೆಲ್ಲ ಫ್ರೆಷರ್ಸ್ ಇದ್ದಾರಾ, ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ಬಟ್ ಫ್ರೆಷರ್ಸ್ಗೆ ಜಾಸ್ತಿ ಪ್ರಿಫರ್ನ ಮಾಡ್ತಾ ಇದ್ದಾರೆ. ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀವಿ, 12th ಪಾಸ್ ಆಗಿದ್ದೀವಿ ಅಥವಾ ಡಿಗ್ರಿ, ಡಿಪ್ಲೊಮೊ ಮಾಡ್ಕೊಂಡಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಸ್ಯಾಲ್ರಿ ನಿಮಗೆ 20,000 to 30,000ವರೆಗೂ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಕೆಲಸ ಏನಾದ್ರು ಚೆನ್ನಾಗಿತ್ತು ಅಂದರೆ ಎಕ್ಸ್ಟ್ರಾ ಅಥವಾ ಇನ್ಕ್ರೀಸ್ ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ. ತುಂಬ ಸಿಂಪಲ್ ಆದಂಥ ಕೆಲಸ. ಜಸ್ಟ್ ಅವ್ರು ಕಳಿಸೋವಂಥ ರೀಲ್ಸ್ನ ನೀವು ಪೋಸ್ಟ್ ಮಾಡಬೇಕಾಗಿರುತ್ತೆ ಅಥವಾ ಶೆಡ್ಯೂಲ್ ಮಾಡಿ ಅನ್ಲಿಸ್ಟ್ ಮಾಡಿ ಇಡಬೇಕಾಗಿರುತ್ತೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಲೈಕ್ ಪಬ್ಲಿಕ್ ಮಾಡೋದೇನು, ಪೋಸ್ಟ್ ಮಾಡೋದೇನು ಅಂತ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಟೋಟಲಾಗಿ ಎಲ್ಲ ಇನ್ಫಾರ್ಮೇಷನ್ಸ್ ನಿಮಗೆ ಸಿಕ್ಬಿಡುತ್ತೆ. ಇದು ಇವತ್ತಿನ ಕೆಲಸ ಆಗಿರುತ್ತೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕು, ನೀವು ಹೇಗೆ ವರ್ಕ್ ಮಾಡಬೇಕು, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಅಪ್ಲೈ ಮಾಡೋವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್. ಸೊ ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನು ಯಾವ ಆ್ಯಪ್ಗಳನ್ನ ನಿಮಗೆ ಯೂಸ್ ಮಾಡೋದಕ್ಕೆ ಗೊತ್ತಿಲ್ಲ, ಹೇಗೆ ಎಡಿಟ್ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಡೌಟ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ನಾನು ಅದೇ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಗೊತ್ತಿರುವಂಥ ಆ್ಯಪ್ಸ್ಗಳು ಅಥವಾ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವಾಗ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಸೊ ನಾನಿಲ್ಲಿ ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಆಗಿರೋ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಜಸ್ಟ್ 3 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋ ಅಂಥದ್ದು. ಇನ್ನೂ ಅಪ್ಲಿಕೇಶನ್ಸ್ನ ಅವರು ತೊಗೊತಾ ಇದ್ದಾರೆ. ಸೊ ಅಪ್ಲೈ ಮಾಡ್ಬೋದು. ರೋಲ್ ಲೈಕ್ ವರ್ಕ್ ಟೈಪ್ ನೋಡಿದ್ರೆ ರಿಮೋಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಯಾವುದೇ ರೀತಿಯಾದಂಥ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ಇರೋದಿಲ್ಲ, ಮನೆಯಿಂದನೇ ನೀವು ಮಾಡ್ಬೋದು. ಫುಲ್ ಟೈಮ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಜಾಬ್ ಎಕ್ಸಾಕ್ಟಾಗಿ ನೀವು ಏನು ಕೆಲಸನ ಮಾಡಬೇಕು ಅಂತ ನೋಡೋದಾದರೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅವರು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಬೌಟ್ ದ ಜಾಬ್ ಅಂತ ಕೊಟ್ಟು ಲೊಕೇಶನ್ ರಿಮೋಟ್ ಆಗಿರುತ್ತೆ, ಇಂಡಿಯಾದವ್ರು ಮಾತ್ರ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಂಡಿಯನ್ಸ್ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ನ ಸರ್ಚ್ ಮಾಡ್ತೀರಾ ಇಲ್ಲಿ ಅಪ್ಲೈನ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ನೋಡಿದ್ರೆ ನಿಮಗೆ 0 to 2 years ಫ್ರೆಷರ್ಸ್ ವೆಲ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಏನೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಫ್ರೆಷರ್ ಇದ್ದೀನಿ, ಈ ಫೀಲ್ಡಲ್ಲೇ ಅಲ್ಲ ಬೇರೆ ಫೀಲ್ಡ್ಗಳಲ್ಲೂ ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಫ್ರೆಷರ್ಸ್ ಅಂತ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಮತ್ತೆ ಫುಲ್ ಟೈಮ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಇಲ್ಲಿ ವಿ ಆರ್ ಲುಕಿಂಗ್ ಫಾರ್ ಅ ಕ್ರಿಯೇಟಿವ್ ಆ್ಯಂಡ್ ಪ್ಯಾಷನೇಟ್ ಸೋಷಿಯಲ್ ಮೀಡಿಯಾ ಎಕ್ಸಿಕ್ಯೂಟಿವ್ ಟು ಮ್ಯಾನೇಜ್ ಆ್ಯಂಡ್ ಗ್ರೋ ಅವರ್ ಪ್ರೆಸೆನ್ಸ್ ಅಕ್ರಾಸ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರು ಕ್ರಿಯೇಟಿವ್ ಆಗಿ ಪ್ಯಾಷನೇಟ್ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಯಾರು ಆ್ಯಕ್ಟಿವ್ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಅವರು ಇಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಆಕ್ಸೆಸ್ ಮಾಡೋದಕ್ಕೆ ಬೇಕಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ದಿಸ್ ರೋಲ್ ಇಸ್ ಪ್ರಿಫರ್ಡ್ ಫಾರ್ ಸಮ್ವನ್ ಹೂ ಅಂಡರ್ಸ್ಟ್ಯಾಂಡ್ ಸೋಷಿಯಲ್ ಟ್ರೆಂಡ್ಸ್, ಎಂಜಾಯ್ ಕ್ರಿಯೇಟಿಂಗ್ ಕಂಟೆಂಟ್ಸ್ ಆ್ಯಂಡ್ ವಾಂಟ್ ಟು ಬಿಲ್ಡ್ ಎ ಕೆರಿಯರ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್, ನೋ ಅಡ್ವಾನ್ಸ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನಂದರೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ಗಳು ನಿಮಗೆ ಗೊತ್ತಾಗುತ್ತೆ. ಲೈಕ್ ರೀಲ್ಸ್, ಸಾಂಗ್ಸ್ ಆಗಿರ್ಬೋದು ಅಥವಾ ಅವ್ರು ಮಾಡ್ತಿರೋ ಟಾಪಿಕ್ಗಳಾಗಿರ್ಬೋದು. ನಿಮಗೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ಗಳು ಗೊತ್ತಿದೆ, ಹಾಗೆ ನೀವು ಕ್ರಿಯೇಟ್ ಮಾಡೋದನ್ನ ಎಂಜಾಯ್ ಮಾಡ್ತೀರಾ ಇಲ್ಲಿ ಅನ್ನೋ ಹಾಗಿದ್ರೆ, ಹಾಗೆ ಇಲ್ಲಿ ಯಾರಿಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಲೈಕ್ ಇಂಟ್ರೆಸ್ಟ್ ಇದೆ ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೀವಿಲ್ಲಿ ಅಪ್ಲೈನ ಮಾಡೋದ್ರಿಂದ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೂಡ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಇದಾದಮೇಲೆ ನೀವು ಏನಾದ್ರು ಬೇರೆ ಜಾಬ್ಗೆ ಸ್ಕಿಪ್ ಆಗಬೇಕಂತ ಇದ್ದರೆ
ಇದನ್ನ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನೀವು ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ನೀವೇನು ಕೆಲಸನ ಮಾಡಬೇಕು ಅಂತ. ಫಸ್ಟ್ ಒಂದು ನೋಡಿದ್ರೆ ಮ್ಯಾನೇಜ್ ಆ್ಯಂಡ್ ಪೋಸ್ಟ್ ಕಂಟೆಂಟ್ ಅಕ್ರಾಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಲಿಂಕ್ಡ್ಇನ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಪೋಸ್ಟ್ಗಳನ್ನ ಇಲ್ಲಿ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಲೈಕ್ ಪೋಸ್ಟ್ ಮಾಡಬೇಕಾಗಿರುತ್ತೆ. ರೀಲ್ಸ್ಗಳನ್ನ, ಫೋಟೋಸ್ಗಳನ್ನ ಆಗಿರ್ಬೋದು, ಅಥವಾ ಅವ್ರು ಏನು ಹೇಳ್ತಾರೆ ಕಮ್ಯುನಿಟಿ ಪೋಸ್ಟ್ಗಳನ್ನ ಇಲ್ಲಿ ನೀವು ಪೋಸ್ಟ್ ಮಾಡಬೇಕಾಗಿರುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಯಾವ್ದು ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಲಿಂಕ್ಡ್ಇನ್ ಈ ರೀತಿಯಾದಂಥ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಅವ್ರು ಹೇಳ್ತಾರೆ ಯಾವ ಪ್ಲಾಟ್ಫಾರ್ಮ್ಸಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಅಂತ. ಆ ಪ್ಲಾಟ್ಫಾರ್ಮಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಷ್ಟೇ. ಅದಾದಮೇಲೆ ಇಲ್ಲಿ ಕ್ರಿಯೇಟ್ ಕ್ಯಾಪ್ಷನ್ಸ್, ಹ್ಯಾಶ್ಟ್ಯಾಗ್ಸ್ ಆ್ಯಂಡ್ ಸಿಮಿಲರ್ ಕ್ರಿಯೇಟಿವ್ ವಿತ್ ಡಿಸೈನ್ ಸ್ಟೆಂಪ್ ಸಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಲೈಕ್ ಕ್ಯಾಪ್ಷನ್ಸ್ ಬರುತ್ತೆ ಗೊತ್ತಾ, ನನ್ನ ವಿಡಿಯೋ ನೀವು ಓಪನ್ ಮಾಡಿದ್ರೆ ಕೆಳಗಡೆ ಯಾವ ಕೆಲಸ ಮನೆಯಿಂದ ಮಾಡೋದಾ ಅಥವಾ ಯಾವ ಕಂಪ್ನಿ, ಎಷ್ಟು ಸ್ಯಾಲ್ರಿ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ ಅಲ್ವಾ, ಅದನ್ನು ನೀವಿಲ್ಲಿ ಕ್ಯಾಪ್ಷನ್ಸ್ನ, ಒಳ್ಳೆ ಕ್ಯಾಪ್ಷನ್ಸ್ನ, ಹ್ಯಾಶ್ಟ್ಯಾಗ್ಸ್ನ ಹಾಗೆ ಸಿಮಿಲರ್ ಕಂಟೆಂಟ್ಸ್ಗಳನ್ನ ನೀವಿಲ್ಲಿ ಹಾಕಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗಿದು ಹೇಗೆ ಹಾಕೋದು ಏನು ಅಂತ ಗೊತ್ತಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ತುಂಬ ರೀತಿ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಇಲ್ಲ ನನಗೆ ಹಂಗೂ ಕೂಡ ಗೊತ್ತಾಗೋದಿಲ್ಲ, ನನಗೆ ಇನ್ನೂ ಸಿಂಪಲ್ ಆಗಿ ಬೇಕಂದರೆ ChatGPTಯಲ್ಲಿ ನೀವು ಲೈಕ್ ಪ್ರಾಂಪ್ಟ್ ಹಾಕಿದ್ರೆ ಅದು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕೊಡುತ್ತೆ. ಹ್ಯಾಶ್ಟ್ಯಾಗ್ಸ್ ಮತ್ತು ಕ್ಯಾಪ್ಷನ್ಸ್ ಕೂಡ ಅದೇ ಕೊಡುತ್ತೆ. ಪ್ರತಿಯೊಂದು ವಿಡಿಯೋಗೆ ನೀವೇನಾದ್ರು ಹಾಕಿದ್ರೆ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಬೋದು ನೀವಿಲ್ಲಿ. ಹಾಗೆ ಶೆಡ್ಯೂಲ್, ಪೋಸ್ಟ್ ಆ್ಯಂಡ್ ಮೇಂಟೈನ್ ಅ ಕಂಟೆಂಟ್ ಕ್ಯಾಲೆಂಡರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪೋಸ್ಟ್ಗಳ ಲೈಕ್ ಶೆಡ್ಯೂಲ್ ಮಾಡಿ ನೀವು ಬಿಡಬೇಕಾಗಿರುತ್ತೆ. ಅವರೊಂದು 5-6 ವೀಡಿಯೋಸ್ಗಳನ್ನ ಅಥವಾ 2-3 ವೀಡಿಯೋಸ್ನ ಒಂದೇ ಟೈಮ್ ಕೊಟ್ಬಿಟ್ಟಿರ್ತಾರೆ. ಟೈಮಿಂಗ್ಸ್ನ ಹೇಳಿರ್ತಾರೆ ಅಥವಾ ನಿಮಗೆ ಟೈಮಿಂಗ್ಸ್ ಗೊತ್ತಾಗಿರುತ್ತೆ ಯಾವ ಟೈಮಲ್ಲಿ ಪೋಸ್ಟ್ ಮಾಡಿದರೆ ಓಡುತ್ತೆ ಇಲ್ಲಿ ಅಂತ. ಸೊ ಅದರ ಅಕಾರ್ಡಿಂಗ್ ನೀವಿಲ್ಲಿ ಲೈಕ್ ಶೆಡ್ಯೂಲ್ ಮಾಡಿ ಅನ್ಲಿಸ್ಟ್ ಮಾಡಿ ಬಿಡುವಂಥದ್ದು ಅಥವಾ ಆ ಟೈಮ್ಗೆ ಪೋಸ್ಟ್ ಮಾಡುವಂಥದ್ದನ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೆಂಟರ್, ಕಮೆಂಟ್ಸ್, ಮೆಸೇಜ್ ಆ್ಯಂಡ್ ಎಂಗೇಜ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಕಮೆಂಟ್ ಬಂದಿರ್ತಲ್ವಾ ಅದನ್ನ ಮೇಂಟೈನ್ ಮಾಡಿ ಲೈಕ್ ವಾಪಸ್ ರಿಪ್ಲೈ ಮಾಡುವಂಥದ್ದು ಅಥವಾ ಅವ್ರು ಮಾಡಿರೋ ಮೆಸೇಜ್ಗಳಿಗೆ ರಿಪ್ಲೈ ಮಾಡುವಂಥದ್ದು, ಎಂಗೇಜ್ಮೆಂಟ್ನ ಇಟ್ಕೊಳ್ಳೋವಂಥ ಕೆಲಸನ ನೀವು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸ್ಟೇ ಅಪ್ಡೇಟೆಡ್ ವಿತ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್, ಫಾರ್ಮ್ಯಾಟ್ಸ್ ಆ್ಯಂಡ್ ವೇರಿಯಸ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸೆಂಟ್ ಆಗಿ ಯಾವ ಟ್ರೆಂಡ್ ಓಡ್ತಾ ಇದೆ, ಯಾವ ಸಾಂಗ್ ಇದೆ ಅಥವಾ ಯಾವ ಸ್ಟೋರಿ ಓಡ್ತಾ ಇದೆ, ಇದನ್ನೆಲ್ಲ ನೀವು ಟ್ರೆಂಡಲ್ಲಿ ನೋಡ್ಕೊಂಡಿರ್ಬೇಕಾಗಿರುತ್ತೆ. ಯಾಕಂದರೆ ಅವ್ರಿಗೆ ಲೈಕ್ ಅಡ್ವೈಸ್ ಮಾಡೋದಕ್ಕೆ ಅಥವಾ ಅವ್ರು ಮಾಡಿರೋದು ಸರಿನಾ ಇಲ್ವಾ ಅಂತ ತಿಳ್ಕೊಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಸಪೋರ್ಟ್, ಇಲ್ಲಿ ಸಪೋರ್ಟ್ ಕ್ಯಾಲೆಂಡರ್, ಲಾಂಚ್ ಆ್ಯಂಡ್ ಬ್ರ್ಯಾಂಡ್ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ಗಳು ಬರುತ್ತೆ ಅಲ್ವಾ, ಲೈಕ್ ಲಿಪ್ಸ್ಟಿಕ್ಸ್ ಆಗಿರ್ಬೋದು ಅಥವಾ ಯಾವ್ದಾರ ಐಟಮ್ಸ್ಗಳು ಕೊಲಾಬ್ರೇಷನ್ಗೆ ಬರೋದನ್ನೆಲ್ಲ ನೀವು ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಪ್ರೈಸಸ್ ಡಿಸ್ಕಸ್ ಮಾಡಿ ಅವರು ಓಕೆ ಅಂದರೆ ಕಂಬೈನ್ ಮಾಡೋದು ಅಥವಾ ಕೊಲ್ಯಾಬ್ ಮಾಡೋದಕ್ಕೆ ಅವ್ರಿಗೆ ಇನ್ಫಾರ್ಮೇಷನ್ಸ್ನ ಸಬ್ಮಿಟ್ ಮಾಡೋವಂಥ ಕೆಲಸಗಳನ್ನ ಮಾಡಬೇಕಾಗಿರುತ್ತೆ. ಅದ್ರಲ್ಲಿ ಲಾಸ್ಟ್ ಪಾಯಿಂಟ್ ನೋಡಿದ್ರೆ ಟ್ರ್ಯಾಕ್ ಬೇಸಿಕ್ ಪರ್ಫಾರ್ಮೆನ್ಸ್ ಮೆಟೀರಿಯಲ್ ಲೈಕ್ ರೀಚ್, ಎಂಗೇಜ್ಮೆಂಟ್ ಆ್ಯಂಡ್ ಗ್ರೋತ್ ಅಂತ ಕೊಟ್ಟಿದ್ದಾರೆ. ಸೊ ಒಂದೊಂದು ಆ್ಯಪ್ಗೂ ಟ್ರ್ಯಾಕ್ ಅಥವಾ ಅನಾಲಿಟಿಕ್ಸ್ ಅಂತ ಅವರು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿದ್ರು ವೀಕ್ಲಿ ಒನ್ಸು ಪ್ರೊವೈಡ್ ಮಾಡ್ತಾರೆ. ಅದನ್ನೆಲ್ಲ ಚೆಕ್ ಮಾಡಿ ಅಥವಾ ನೀವು ಟ್ರ್ಯಾಕ್ ಮಾಡಿ ಇಟ್ಕೊಳ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಕ್ವೈರ್ಡ್ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ನೋಡಿದ್ರೆ 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಸೋಷಿಯಲ್ ಮೀಡಿಯಾ ಆರ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು 2 yearsವರೆಗೂ ಸೋಷಿಯಲ್ ಮೀಡಿಯಾ ಅಥವಾ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಓಕೆ, ಇಲ್ಲ ಫ್ರೆಷರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಸ್ಟ್ರಾಂಗ್ ರಿಟರ್ನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಚೆನ್ನಾಗಿ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ್ಯಂಡ್ ಲಿಂಕ್ಡ್ಇನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ ಯೂಸ್ ಮಾಡೋದಕ್ಕೆ ಮತ್ತು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಗೊತ್ತೇ ಇರುತ್ತೆ. ಫೇಸ್ಬುಕ್ ಹೇಗೆ ವರ್ಕ್ ಆಗುತ್ತೋ ಲಿಂಕ್ಡ್ಇನ್ ಕೂಡ ಹಾಗೆ ಯೂಸ್ ಮಾಡುವಂಥದ್ದು, ಏನು ಅಷ್ಟು ಡಿಫ್ರೆನ್ಸ್ ಇಲ್ಲ. ಸೊ ನೀವು ಯೂಸ್ ಮಾಡ್ತಾ ಅಭ್ಯಾಸ ಆಗಿಬಿಡುತ್ತೆ. ಇನ್ನು ಕ್ರಿಯೇಟ್ ಮೈಂಡ್ಸೆಟ್ ವಿತ್ ಇಂಟರ್ನ್ ಆ್ಯಂಡ್ ಟ್ರೆಂಡ್ ಆ್ಯಂಡ್ ಕಂಟೆಂಟ್ ಕ್ರಿಯೇಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಟ್ರೆಂಡ್ ಇದೆ ಅಥವಾ ಮೈಂಡ್ಸೆಟ್ ಹೇಗಿದೆ ಕ್ರಿಯೇಟರ್ಸ್ದು ಅದನ್ನೆಲ್ಲ ನೀವು ಲೈಕ್
ಅನಲೈಸ್ ಮಾಡ್ತಾ ಇರಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಟ್ರೆಂಡಿಂಗ್ ರೀಲ್ಸ್ಗಳನ್ನ ನೋಡಿದ್ರೇ ಟಾಪಿಕ್ಸ್ ಏನು, ಅವ್ರು ಏನು ಟಾಪಿಕ್ ಬಗ್ಗೆ ಅಥವಾ ಏನು ಸ್ಟೋರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಲ್ವಾ. ಅದ್ರ ಇನ್ಫಾರ್ಮೇಷನ್ನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ ನಾಲೆಜ್ ಆಫ್ ಟೂಲ್ಸ್ ಲೈಕ್ ಕ್ಯಾನ್ವಾ, ಮೆಡ್ ಬಿಸ್ನೆಸ್ ಆ್ಯಂಡ್ ಶೆಡ್ಯೂಲ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾನ್ವಾ ಆಗಿರ್ಬೋದು, ಲೈಕ್ ಎಡಿಟಿಂಗ್ ಆ್ಯಪ್ಸ್ಗಳು ಏನೇನಿದೆ ಅವುಗಳು, ಹಾಗೆ ಶೆಡ್ಯೂಲ್ ಮಾಡುವಂಥ ಟೂಲ್ಸ್ಗಳಿರುತ್ತೆ ಅವುಗಳ ಬಗ್ಗೆ ಕೂಡ ಬೇಸಿಕ್ ನಾಲೆಜ್ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಕೆಲವೊಂದ್ಸಲ ನಿಮಗೆ ಯಾರು ಕಸ್ಟಮರ್ಸ್ ಇರ್ತಾರೆ ಅವರೇ ಪ್ರಿಫರ್ ಮಾಡ್ತಾರೆ ಯಾವ ಎಡಿಟಿಂಗ್ ಆ್ಯಪ್ಸ್ನ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತ, ಅದನ್ನೇ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೂ ಕೂಡ ಎಷ್ಟೊಂದು ಆ್ಯಪ್ಸ್ಗಳಿದೆ, ನೀವು ಯೂಟ್ಯೂಬಲ್ಲಿ ಮತ್ತೆ ಸರ್ಚ್ ಮಾಡಿದ್ರೆ ಆ ಆ್ಯಪ್ಸ್ಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್, ಹೇಗೆ ಯೂಸ್ ಮಾಡಬೇಕು, ಹೇಗೆ ಎಡಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಟ್ಯುಟೋರಿಯಲ್ ಇದೆ, ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು. ಇನ್ನು ವಿಲ್ಲಿಂಗ್ನೆಸ್ ಟು ಲರ್ನ್ ಆ್ಯಂಡ್ ಅಡಾಪ್ಟ್ ಅ ಫಾಸ್ಟ್ ಪೇಸ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಇವಾಗ ಹೇಳಿದೆ ಅಲ್ವಾ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೀವು ಕಲಿಬೋದು ಅಂತ, ಅದನ್ನೇ ಇಲ್ಲಿ ಕೊಟ್ಟಿರೋವಂಥದ್ದು. ಹೊಸದನ್ನ ಕಲಿಯೋದಕ್ಕೆ ಮತ್ತು ಅಡಾಪ್ಟ್ ಮಾಡ್ಕೊಳೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಸಿಂಪಲ್ ಆಗಿ ಈ ಕೆಲಸದ ಬಗ್ಗೆ ಹೇಳಬೇಕು ಅಂದರೆ, ಯಾರು ನಿಮ್ಮ ಕಸ್ಟಮರ್ಸ್ ಇರ್ತಾರೆ ಅವರ ಪೋಸ್ಟ್ಗಳು ಅಥವಾ ರೀಲ್ಸ್ಗಳನ್ನ ಪೋಸ್ಟ್ ಮಾಡುವಂಥದ್ದು, ಮ್ಯಾನೇಜ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಲೈಕ್ ಸಿಂಪಲ್ ಆಗಿ ನೀವು ಹೇಗೆ ನಿಮ್ಮ ರೀಲ್ಸ್ಗಳನ್ನ ಅಥವಾ ನಿಮ್ಮ ಫೋಟೋಗಳನ್ನ ಪೋಸ್ಟ್ ಮಾಡಿ ಅದನ್ನು ನೋಡ್ತೀರಾ, ಲೈಕ್ಸ್ ಏನು ಬಂದಿದೆ, ಕಮೆಂಟ್ಸ್ ಏನು ಬಂದಿದೆ ಅಂತ ಹೇಗೆ ನೀವು ಚೆಕ್ ಮಾಡ್ಕೊತೀರಾ, ಸೇಮ್ ಟು ಸೇಮ್ ಹಾಗೆ ನಿಮ್ಮ ಕಸ್ಟಮರ್ಸ್ದು ಕೂಡ ನೋಡಬೇಕು ಅನ್ನೋದೇ ಇಲ್ಲಿ ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಇದನ್ನು ನೀವು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. 20,000 to 30,000 ಒಳಗೆ ನಿಮಗೆ ಸ್ಯಾಲ್ರಿ ಫಿಕ್ಸ್ ಮಾಡ್ತಾರೆ. ಅದ್ರ ಮೇಲೆ ನೀವು ಕೆಲಸ ಮಾಡೋದವ್ರಿಗೆ ಇಷ್ಟ ಆಯಿತು ಅಂದರೆ ಜಾಸ್ತಿ ಮಾಡ್ತಾರೆ ಅಥವಾ ಬೋನಸ್ ಕೂಡ ಕೊಡ್ತಾ ಹೋಗ್ತಾರೆ. ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀನಿ, 12th ಅಥವಾ PUC ಡಿಗ್ರಿ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ಎಜುಕೇಷನ್ಸ್ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ನೀವೇನಾದ್ರು 10th ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದು ಫುಲ್ ಟೈಮ್ ವರ್ಕ್ ಆಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಈಸಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ಶೋ ಮಾಡುತ್ತೆ. ಸೊ ಜಸ್ಟ್ ಅ ಮಿನಿಟ್. ಇಲ್ಲಿ ಮೊದಲನೇದಾಗಿ ನೀವು ನಿಮ್ಮ ಇಮೇಲ್ ಹಾಕಬೇಕಾಗಿರುತ್ತೆ. ಯಾವುದು ಪ್ರೊಫೆಷ್ನಲ್ ಇಮೇಲ್ ಇದೆ ಅದನ್ನು ಹಾಕಬೇಕು. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಯಾವುದಕ್ಕೆ ವಾಟ್ಸಪ್ ಮತ್ತು ಇನ್ಕಮಿಂಗ್ ಔಟ್ಗೋಯಿಂಗ್ ಕಾಲ್ ಇದೆ ಅದನ್ನು ಹಾಕಿ. ಅದಾದಮೇಲೆ ಇಲ್ಲಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇರುವಂಥ ರೆಸ್ಯೂಮ್ ಆಲ್ರೆಡಿ ಅಪ್ಡೇಟೆಡ್ ಇದ್ದರೆ ಓಕೆ, ಇಲ್ಲಾಂದರೆ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡ್ಬೋದು. ನಿಮಗೆ ಹೇಗೆ ರೆಸ್ಯೂಮ್ ಮಾಡೋದಕ್ಕೆ ರೆಡಿ ಅಂದರೆ ಗೊತ್ತಿಲ್ಲ ಅಂದರೆ ಸಿಂಪಲ್ಲಾಗಿ ಮನೇಲೆ ಹೇಗೆ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ನನ್ನ ವೀಡಿಯೋದಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನು ಈಗ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾಕಂದರೆ ಕೆಲವೊಂದ್ಸಲ ಕಂಪ್ನಿಯವರು ಡೈಲಿ ಬೇಸಲ್ಲಿ ಇಮೇಲ್ ಮಾಡೋದ್ರಿಂದ ಸ್ಪ್ಯಾಮ್ ಲಿಸ್ಟಿಗೆ ಹೋಗಿರೋಂಥ ಚಾನ್ಸಸ್ ಇರುತ್ತೆ. ಸೊ ಅದು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ನಂಬರಿಂದ ನಿಮಗೆ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಜೊತೆಗೆ ವಾಟ್ಸಪ್ಗೆ ಮೆಸೇಜ್ ಬಂದರೆ ರಿಪ್ಲೈನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನ್ನಿಸ್ತು ಅಂದರೆ ಈಗಲೇ ಹೋಗಿ ಒಂದು ವಿಡಿಯೋಗೆ ಲೈಕ್ನ ಮಾಡಿ. ಹಾಗೆ ಈಸಿ ಕೆಲಸ ಬೇಕು ಅಂತ ಕಾಯ್ತಾ ಕೂತಿರೋ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆ ಮತ್ತೆ ಇದೇ ರೀತಿ ಈಸಿ ಜಾಬ್ ಅಪ್ಡೇಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.